ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಪನ್ನೀರ್ ವೆಜ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಮಾಡ್ಕೊಳ್ಳೋದು ತುಂಬಾ ಸುಲಭ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ವಿಡಿಯೋನ ನೋಡಿ, ಆವಾಗಲೇ ನಿಮಗೆ ಗೊತ್ತಾಗೋದು. ಇವಾಗ ನೋಡಿ, ಇಲ್ಲಿ ಒಂದು ಪಾತ್ರೆಗೆ ನಾನು ನೀರು ಕಾಯಿಸ್ಕೊಳ್ಳೋಕೆ ಇಟ್ಟಿದ್ದೀನಿ. ಇಲ್ಲಿ ನಾನು 1 kg ಅಷ್ಟು ದಾವತ್ ಬಿರಿಯಾನಿ ಬಾಸ್ಮತಿ ರೈಸ್ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದು 1 kg ಅಷ್ಟಿದೆ. ಇದನ್ನು ಎತ್ತಿಟ್ಕೊಂಡಿದ್ದೀನಿ ಪಕ್ಕಕ್ಕೆ ನಾನು. ಇವಾಗ ಇಲ್ಲಿ ಒಂದು 2 ಇಂಚಷ್ಟು ಚಕ್ಕೆ, ಒಂದು 5-6 ಲವಂಗ, ಒಂದು ದಪ್ಪ ಏಲಕ್ಕಿ ಬರುತ್ತೆ ಫ್ರೆಂಡ್ಸ್, ಅದನ್ನು ಸ್ವಲ್ಪ ಕ್ರಷ್ ಮಾಡಿದ್ದೀನಿ ಅಷ್ಟೇ. ಇವಾಗ ಆ ನೀರಿಗೆ ಹಾಕೊಂಡ್ಬಿಡೋಣ. ಇವಾಗ ಯಾವ ನೀರಿಗೆ ನಾವು ರೈಸ್ನ ಕುದಿಸ್ಕೋತೀವಲ್ಲ, ಆ ನೀರಿಗೆ ನಾನು ಈ ಕೆಲವೊಂದು ಮಸಾಲೆಗಳನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಉಪ್ಪನ್ನ ಹಾಕ್ಕೊಳ್ಳೋಣ. ಉಪ್ಪನ್ನ ಸ್ವಲ್ಪ ರೈಸ್ ನಾವು ಆಮೇಲೆ ನೀರೆಲ್ಲ ತೆಗೆದುಬಿಡ್ತೀವಲ್ಲ, ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಯಾಕಂದ್ರೆ ರೈಸ್ ಕೂಡ ಉಪ್ಪನ್ನ ಹಿಡ್ಕೊಂಡ್ಬಿಡುತ್ತೆ. ತುಂಬ ಉಪ್ಪನ್ನ ಕಮ್ಮಿ ಹಾಕೊಂಡ್ಬಿಟ್ರೆ ಅನ್ನ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ. ಹಾಗಾಗಿ ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆನೂ ಹಾಕ್ಕೊಳ್ಳೋಣ. ಈ ರೀತಿ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅನ್ನ ಬಿಡಿ ಬಿಡಿಯಾಗಿ ಆಗುತ್ತೆ. ಹಾಗಾಗಿ ಇವಾಗ ಇದು ಕುದಿಯೋವರೆಗೂ ಕೆಲವೊಂದು ಮಸಾಲೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ 1 ಟೀ ಸ್ಪೂನಷ್ಟು ಶಾಜೀರ ತೊಗೊಂಡಿದ್ದೀನಿ, 2 ಟೀ ಸ್ಪೂನಷ್ಟು ನಾರ್ಮಲ್ ಜೀರಿಗೆ, ಒಂದು 4 ಏಲಕ್ಕಿ, ಆಮೇಲೆ ಒಂದು 6 ಲವಂಗ, ಒಂದು 2 ಇಂಚಷ್ಟು ದಾಲ್ಚಿನ್ನಿ ಅಂದರೆ ಚಕ್ಕೆ, ಒಂದು 5 ಕಾಳುಮೆಣಸು, ಒಂದು 2 ಟೀ ಸ್ಪೂನಷ್ಟು ಕಸೂರಿ ಮೇಥಿ. ಇದಿಷ್ಟು ಬೇಕಾಗಿರುವಂಥದ್ದು. ಇವಾಗ ಇದನ್ನು ಒಂದು ಫೈನ್ ಪೌಡ್ರ್ ಮಾಡ್ಕೊಳ್ಳೋಣ. ತುಂಬ ಫೈನಾಗಿ ಬೇಡ, ಒಂದು ಸ್ವಲ್ಪ ತರಿಯಾಗಿ ಒಂದು ಪೌಡ್ರ್ ಮಾಡ್ಕೊಂಬಿಡೋಣ ಬನ್ನಿ. ಇಲ್ಲಿ ನೋಡಿ, ನಾನೊಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಎತ್ತಿಟ್ಕೊಂಬಿಡೋಣ. ಇವಾಗ ಅದೇ ಮಿಕ್ಸಿ ಜಾರ್ಗೆ ಒಂದು 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು 2 ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಒಂದು 6-7 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಕೂಡ 1ರಲ್ಲಿ 2 ಭಾಗ ಮಾಡಿ ಹಾಕೋತಾ ಇದ್ದೀನಿ, ಅಂದರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂತ. ಇಲ್ಲಿ ನೋಡಿ, ಇದನ್ನು ಕೂಡ ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು 200 ಗ್ರಾಮ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಪನ್ನೀರು ಸ್ವಲ್ಪ ಒಳ್ಳೆ ಕ್ವಾಲಿಟಿದೆ ತೊಗೊಳ್ಳಿ, ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ ತುಂಬ ಹಾರ್ಡ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಒಂದು ಕಡಾಯಿಗೆ ನಾನು ಇಲ್ಲಿ ಪನ್ನೀರ್ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಕಡಾಯಿಗೆ ಇಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದಮೇಲೆ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಒಂದೊಂದೇ ಹಾಕ್ತಾ ಇದ್ದೀನಿ. ಇದನ್ನು ಜಾಸ್ತಿ ನಾವು ಕಲರ್ ಚೇಂಜ್ ಆಗೋವರೆಗೂ, ಬ್ರೌನ್ ಕಲರ್ ಆಗೋವರೆಗೂ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಿಶ್ ಕಲರ್ ಬಂದರೆ ಸಾಕು ಅಷ್ಟೇ, ಜಾಸ್ತಿ ಹುರ್ಕೊಳ್ಳೋದೆಲ್ಲ ಏನು ಬೇಡ. ಏನಕ್ಕಂದರೆ ನಾವು ಇದನ್ನು ಬಿರಿಯಾನಿ ಒಳಗಡೆ ಏನು ನಾವು ಹಾಕ್ತೀವಲ್ಲ, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಪರ್ಫೆಕ್ಟಾಗಿ ಕಲರ್ ಎಲ್ಲ ಚೇಂಜ್ ಆಗಿದೆ, ಸಾಕು. ಇದಕ್ಕಿಂತ ಜಾಸ್ತಿ ಬೇಡ, ತೆಗೆದುಬಿಡೋಣ. ಪನ್ನೀರ್ ಕೂಡ ತುಂಬ ಸಾಫ್ಟ್ ಇದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ತುಂಬಾ ಸಾಫ್ಟ್ ಆಗಿರುವಂಥ ಪನ್ನೀರ್ ಇದೆ ಇದು. ಅದಕ್ಕೆ ಹೇಳ್ತಾ ಇರೋದು, ಒಳ್ಳೆ ಕ್ವಾಲಿಟಿ ಪನ್ನೀರ್ ತಗೊಳ್ಳಿ ಅಂತ. ಇವಾಗ ಪನ್ನೀರ್ನೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾಯಿತು. ಈ ಕಡೆ ನೋಡಿ, ಅನ್ನಕ್ಕೆ ನೀರು ಚೆನ್ನಾಗಿ ಕುದೀತಾ ಇದೆ. ಕಲರ್ ಕೂಡ ಚೇಂಜ್ ಆಗಿದೆ, ಯಾಕಂದರೆ ಕೆಲವೊಂದು ಮಸಾಲೆಗಳನ್ನ ಹಾಕಿದ್ದೀನಲ್ಲ, ಅದ್ರ ನೀರು ಬಿಟ್ಕೊಂಡು ಕಲರ್ ಆ ಥರ ಆಗಿರುತ್ತೆ. ಇವಾಗ ರೈಸ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 kg ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ಆಮೇಲೆ ನಿಮಗೆ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ಡಿಸ್ಕ್ರಿಪ್ಷನಲ್ಲಿ ಪರ್ಫೆಕ್ಟಾಗಿ ಮೆನ್ಷನ್ ಮಾಡಿರ್ತೀನಿ. ಮಾಡೋಂಗಿದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಯಾಕಂದರೆ ಕೆಲವೊಂದು ಸರ್ತಿ ಏನಾದರೂ ನಾನು ಇಲ್ಲಿ ಹೇಳೋದು ಮಿಸ್ ಆದರೆ ಡಿಸ್ಕ್ರಿಪ್ಷನಲ್ಲಿ ಮಾತ್ರ ಕರೆಕ್ಟಾಗಿ ಇರುತ್ತೆ ಫ್ರೆಂಡ್ಸ್. ಯಾವುದು ಎಷ್ಟು ಅಳತೆಗೆ ತೊಗೊಂಡಿದ್ದೀನಿ ಅಂತ ಅಲ್ಲಿ ಕರೆಕ್ಟಾಗಿ ಬರೆದು ಹಾಕಿರ್ತೀನಿ. ಇವಾಗ ಇದು ಅನ್ನನ ಒಂದು ಸರ್ತಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಇದು ಅನ್ನ ಒಂದು 80% ಬೇಯಬೇಕು ನಮಗೆ. ಇವಾಗ ಪನ್ನೀರ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ಲ, ಅದೇ ಎಣ್ಣೆಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ತೆಳ್ಳಗೆ ನಾನು ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂದರೆ ಬಿರಿಯಾನಿ ಮೇಲೆ ನಮಗೆ ಬೇಕು, ಇದು ಗಾರ್ನಿಷಿಂಗ್ಗೆ. ಅದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ. ಬ್ರೌನ್ ಕಲರ್ ಆಗಬೇಕು ಫುಲ್ ಇದು. ನೋಡಿ, ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂದಾಗೆ ಹಾಗೆ ನೋಡಿ ಎಳೆ ಬಿಚ್ಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಈ ಥರ ಎಳೆ ಬಿಚ್ಕೋಬೇಕು, ಆ ಥರ ಕಟ್ ಮಾಡ್ಕೊಳ್ಳಿ. ಆಮೇಲೆ ತೆಳ್ಳು ಕಟ್ ಮಾಡ್ಕೊಳ್ಳಿ ಆದಷ್ಟು, ಎಷ್ಟು ಸಾಧ್ಯ ಆಗುತ್ತೋ. ಏನಕ್ಕಂದರೆ ಈರುಳ್ಳಿನೂ ಬೇಗ ಫ್ರೈ ಆಗುತ್ತೆ. ಆಮೇಲೆ ನೀವು ತುಂಬ ದಪ್ಪ ಕಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಂದು ಕಡೆ ಬೇಯುತ್ತೆ, ಒಂದು ಕಡೆ ಬೇಯಲ್ಲ. ಹಾಗೆ ಅದಕ್ಕೋಸ್ಕರ ಇವಾಗ ಇದು ಈರುಳ್ಳಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗೋವರೆಗೂ ಬನ್ನಿ ನಾವು ಮಿಕ್ಕಿದ ಪ್ರೊಸೆಸ್ ಕಡೆ ಹೋಗೋಣ. ಇಲ್ಲಿ ಪನ್ನೀರ್ ಹಾಕ್ಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಬೀನ್ಸ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೀನ್ಸ್ ಇಲ್ಲಿ 6-7 ಬೀನ್ಸ್ ತೊಗೊಂಡಿದ್ದೀನಿ. 2 ಕ್ಯಾರೆಟು ಈ ಥರ ದಪ್ಪ ದಪ್ಪ ಕ್ಯೂಬ್ಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟಾಣಿ 1 ಬಟ್ಲಷ್ಟು, ಇದು ಫ್ರೆಶ್ ಆಗಿರುವಂಥ ಹಸಿ ಬಟಾಣಿ, ಫ್ರೋಝನ್ ಬಟಾಣಿ ಅಲ್ಲ ಇದು. ಆದಷ್ಟು ಹಸಿ ಬಟಾಣಿನೇ ತೊಗೊಳ್ಳಿ. ಇವಾಗ ನೋಡಿ, ಅನ್ನ ನೋಡೋಣ ಬನ್ನಿ ಹೇಗಾಗಿದೆ ಅಂತ. ನೋಡಿ, ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಈ ಥರ ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಬೇಗನೆ ಬೇಯುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಇನ್ನೊಂದು ಇಲ್ಲಿ ಮರ್ತೋಗ್ಬಿಟ್ಟಿದ್ದೆ, ನಾನು ಪನ್ನೀರ್ನ ಮುಂಚೆನೇ ಹಾಕೊಂಡ್ಬಿಟ್ಟಿದ್ದೆ. ಪನ್ನೀರ್ನ ಮುಂಚೆ ಹಾಕೊಳ್ಳೋದು ಬೇಡ, ಯಾಕಂದರೆ ಪನ್ನೀರ್ ನಾವೆಲ್ಲ ಮಸಾಲೆಗಳನ್ನ ಹಾಕಿ ಮಸಾಲೆ ಜೊತೆ ಎಲ್ಲ ನಾವು ಮಿಕ್ಸ್ ಮಾಡ್ತೀವಲ್ಲ, ಆವಾಗ ಪನ್ನೀರು ಸ್ಮ್ಯಾಶ್ ಆಗಿಬಿಡುತ್ತೆ. ಹಾಗಾಗಿ ಅನ್ನ ಕೂಡ ನೋಡಿ 80% ಬೆಂದಿದೆ. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಡೋಣ.
ನಿಮಗೆ ಆವಾಗಲೇ ಹೇಳ್ದಂಗೆ ಪನ್ನೀರನ್ನ ನಾನು ತೆಗೆದುಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಅದು ವಿಡಿಯೋ ನನ್ನ ತೊಗೊಳಕ್ಕಾಗಲಿಲ್ಲ ನನ್ನ ಕೈಯಿಂದ. ಇವಾಗ ಈ ವೆಜಿಟೇಬಲ್ಗೆ ಅದೇನು ಮಸಾಲೆಗಳನ್ನ, ಡ್ರೈ ಮಸಾಲೆಗಳನ್ನ, ಚಕ್ಕೆ ಲವಂಗ ಪೌಡ್ರ್ ಮಾಡಿದ್ನಲ್ಲ ಅದು ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಹುಳಿ ಇರಬಾರ್ದು ಮೊಸರು, ಅಂಥ ಮೊಸರು ನೋಡಿ ತಗೊಳ್ಳಿ, ಅಂದರೆ ಜಾಸ್ತಿ ಹುಳಿ ಇರಬಾರ್ದು, ಅಂಥ ಮೊಸರನ್ನು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ. ಆಮೇಲೆ ಇಲ್ಲಿ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ನೋಡಿ ಇದನ್ನು ಕೂಡ ಕ್ರಷ್ ಮಾಡಿ ಕೈಯಿಂದ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಬೇಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋಗಳಲ್ಲಿ ಪ್ರತಿಯೊಂದು ಐಟಮ್ಗಳನ್ನ, ಯಾಕಂದರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆವಾಗಲೇ ಫಸ್ಟ್ ಪನ್ನೀರ್ ಹಾಕ್ಕೊಂಡಿದ್ನಲ್ಲ, ಪನ್ನೀರನ್ನ ತೆಗೆದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಈ ಥರ ನೋಡಿ ಸ್ಮ್ಯಾಶ್ ಮಾಡೋವಾಗ ಪನ್ನೀರೆಲ್ಲ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಅದಕ್ಕೆ ನಾನು ಫಸ್ಟೇ ಪನ್ನೀರ್ ಹಾಕೊಂಡ್ಬಿಟ್ಟಿದ್ದೆ, ಆಮೇಲೆ ತೆಗೆದುಬಿಟ್ಟಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋನ ತೊಗೊಳಕ್ಕಾಗಲಿಲ್ಲ. ದಯವಿಟ್ಟು ಪನ್ನೀರನ್ನ ಲಾಸ್ಟಲ್ಲಿ ಹಾಕಿ ನಾನು ತೋರಿಸ್ತೀನಿ ನಿಮಗೆ ಪನ್ನೀರ್ ಯಾವಾಗ ಹಾಕ್ಕೊಳ್ಳೋದು ಅಂತ. ಫಸ್ಟೇ ಪನ್ನೀರನ್ನ ಈ ಥರ ಮಸಾಲೆಗಳಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾನು ಏನು ಈರುಳ್ಳಿನ ಫ್ರೈ ಮಾಡಿದ್ನಲ್ಲ, ಎಣ್ಣೆ ಬಿಸಿ ಇತ್ತು ಸ್ವಲ್ಪ, ಆ ಎಣ್ಣೆನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಏನು ಎಣ್ಣೆ ಮಿಕ್ಕಿತ್ತಲ್ಲ, ಯಾಕಂದರೆ ಎಕ್ಸ್ಟ್ರಾ ಎಣ್ಣೆ ಹಾಕ್ಕೊಂಡು ನಾವು ಇದನ್ನೆಲ್ಲ ಏನು ಒಗ್ಗರಣೆ ಹಾಕಲ್ಲ. ಅದು ಏನು ಮಿಕ್ಕಿತ್ತಲ್ಲ ಎಣ್ಣೆ, ನೀವು ಇಲ್ಲಿ ಬಿರಿಯಾನಿಗೆ ಎಷ್ಟು ಯೂಸ್ ಮಾಡ್ತೀರೋ ಅಷ್ಟೇ ಎಣ್ಣೆನ ಯೂಸ್ ಮಾಡಿಕೊಂಡು ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ಎಷ್ಟು ಎಣ್ಣೆ ಇರುತ್ತೋ ಅಷ್ಟು ಎಣ್ಣೆನ ಎಲ್ಲ ಹಾಕ್ಕೊಂಡು ನೋಡಿ ನಾನು ಕಲಿಸ್ಕೊಂಡ್ಮೇಲೆ ಈ ಥರ ಆಗಿದೆ. ಇದನ್ನೊಂದು 2 ನಿಮಿಷ ಎತ್ತಿ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳಿ. ಇದು ಮ್ಯಾರಿನೇಷನ್ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನು ಪಕ್ಕಕ್ಕೆ ಒಂದು 5 ನಿಮಿಷ ಎತ್ತಿಟ್ಕೊಳ್ಳೋಣ. ಇವಾಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ನಾವು ಬಿರಿಯಾನಿನ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ಇಲ್ಲಿ ನೋಡಿ ನಾನೊಂದು ಜಸ್ಟ್ ಒಂದು 3 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆನ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ ಈರುಳ್ಳಿ ಫ್ರೈ ಮಾಡುವಾಗ ಏನು ಎಣ್ಣೆ ಇತ್ತಲ್ಲ ಆ ಎಣ್ಣೆನ ಎಲ್ಲಿ ನಾನು ಮ್ಯಾರಿನೇಷನ್ ಮಾಡುವಾಗ ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನೋಡಿ ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆದ ತಕ್ಷಣ ಇದನ್ನೆಲ್ಲ ನಾನು ಮಸಾಲೆಗಳನ್ನೆಲ್ಲ ಮಿಕ್ಸ್ ಮಾಡಿ ವೆಜಿಟೇಬಲ್ ಏನು ಇಟ್ಕೊಂಡಿದ್ನಲ್ಲ ಇದನ್ನು ಹಾಕ್ಕೊಂಬಿಡೋಣ. ನೋಡಿ ಎಲ್ಲನೂ ಹಾಕ್ಕೊಂಬಿಡೋಣ. ನೋಡಿ ಇವಾಗ ಎಲ್ಲನೂ ಹಾಕ್ಕೊಂಡಿದ್ದಾಯಿತು, ಮಸಾಲೆನೆಲ್ಲ ಸೇರಿಸ್ಕೊಂಡಿದ್ದಾಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಇವಾಗ ಇದನ್ನೆಲ್ಲನೂ ನೀಟಾಗಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೊಂಬಿಡಿ ಎಲ್ಲ ಕಡೆಯಿಂದನೂ. ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇಷ್ಟು ಬೇಗ ರೈಸ್ ಎಲ್ಲ ಏನು ಹಾಕೋಕೆ ಹೋಗಬೇಡಿ, ಯಾಕಂದರೆ ನಾವು ರಾ ವೆಜಿಟೇಬಲ್ನ ಹಾಕ್ಕೊಂಡಿರೋದು ಎಲ್ಲನೂ. ಇಲ್ಲಿ ಯಾವುದು ಬಾಯ್ಲ್ ಮಾಡಿರೋಂಥ ವೆಜಿಟೇಬಲ್ ಇಲ್ಲ. ಸ್ವಲ್ಪ ಎಲ್ಲ ಚೆನ್ನಾಗಿ ಒಂದು 50% ವೆಜಿಟೇಬಲ್ ಎಲ್ಲ ಬೇಯಬೇಕು. ಅದಕ್ಕೋಸ್ಕರ ಎಲ್ಲನೂ ನೀಟಾಗಿ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷಕ್ಕೆ ಒಂದು ಸರ್ತಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋತಾನೆ ಇರಿ. ಇವಾಗ ನೋಡಿ ಫ್ರೆಂಡ್ಸ್, ಈ ಟೈಮಲ್ಲಿ ಪನ್ನೀರ್ನ ಆ್ಯಡ್ ಮಾಡ್ಕೊಳ್ಳಿ. ಸಾರಿ, ನಾನು ಮೊದಲೇ ಪನ್ನೀರ್ನ ಆ್ಯಡ್ ಮಾಡ್ಕೊಂಡಿರೋದು ತೋರಿಸಿದ್ದೆ, ಅದನ್ನು ತೆಗೆದಿರೋದು ತೋರಿಸಿಲ್ಲ. ಲಾಸ್ಟಲ್ಲಿ ಈ ಥರ ಪನ್ನೀರ್ನ ಆ್ಯಡ್ ಮಾಡಿಕೊಂಡು ಸಾಫ್ಟ್ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಪನ್ನೀರ್ ಆಲ್ರೆಡಿ ತುಂಬಾ ಸಾಫ್ಟ್ ಇದೆ, ಅದರಲ್ಲಿ ನಾವು ಫ್ರೈ ಬೇರೆ ಮಾಡ್ಕೊಂಡಿದ್ದೀವಿ. ತುಂಬ ಜಾಸ್ತಿ ಕೈಯಿಂದ ಪ್ರೆಷರ್ ಹಾಕಿ ನೀವೇನಾದರೂ ಪನ್ನೀರ್ನ ಸ್ಟರ್ ಮಾಡೋಕ್ಕೆ ಹೋದರೆ ಪನ್ನೀರ್ ಬ್ರೋಕ್ ಆಗಿಬಿಡುತ್ತೆ, ಆಮೇಲೆ ಅದು ಚೆನ್ನಾಗಿರಲ್ಲ. ಕ್ಯೂಬ್ಸಲ್ಲಿ ನಮಗೆ ಹಾಗೆ ಇರಬೇಕು, ಯಾಕಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿದಲ್ಲಿ ಪನ್ನೀರು. ನೋಡಿ ಇವಾಗ ಇದೇ ಥರನೇ ಬಾಯ್ಲ್ ಆಗಬೇಕು. ಒಂದು 5 ನಿಮಿಷಕ್ಕೆ ಒಂದು ಸರ್ತಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೋತಾನೆ ಇರಿ, ಇಲ್ಲಾಂದರೆ ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಒಂದು 50% ವೆಜಿಟೇಬಲ್ ಬಾಯ್ಲ್ ಆದರೆ ಸಾಕು. ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ನೀರು, ಒಂದು ಅರ್ಧ ಬಟ್ಲಷ್ಟು ನೀರು, ಯಾವ ಮಿಕ್ಸಿ ಜಾರಲ್ಲಿ ಮಸಾಲೆಗಳನ್ನ ರುಬ್ಕೊಂಡಿದ್ನಲ್ಲ ಆ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ವೆಜಿಟೇಬಲ್ ಬೇಯಬೇಕಲ್ಲ, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ. ಅದಕ್ಕೋಸ್ಕರ ಇದು ವೆಜಿಟೇಬಲ್ ನಾನು ಮೊದಲೇ ನೀರು ಯಾಕೆ ಹಾಕ್ಕೊಂಡಿಲ್ಲ ಅಂದರೆ ಮೊಸರು ಒಳಗಡೆ ಆಮೇಲೆ ವೆಜಿಟೇಬಲ್ ಒಳಗಡೆ ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದು ಡ್ರೈ ಆಗಲಿ, ಬೇಕು ಅನಿಸಿದ್ರೆ ಹಾಕ್ಕೊಳ್ಳೋಣ ಅಂತ ಬಿಟ್ಟಿದ್ದೆ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಹಾಕ್ಕೊಂಡು ಬಿಟ್ಬಿಡೋಣ ಒಂದು 5 ನಿಮಿಷ. ಇವಾಗ 5 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ ಪರ್ಫೆಕ್ಟಾಗಿ ಆಯಿಲ್ ಎಲ್ಲ ನೋಡಿ ಸಪ್ರೇಟ್ ಆಗಿದೆ, ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಕಲರ್ ಬರ್ತಾ ಇದೆ. ನಿಜವಾಗ್ಲೂ ಫ್ರೆಂಡ್ಸ್ ಅರೋಮಾ ಮಾತ್ರ ಸಖತ್ತಾಗಿ ಬರ್ತಾ ಇದೆ, ಮನೆಯೆಲ್ಲ ಗಮ್ ಅಂತ ಇದೆ, ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾ ಇದೆ ಮನೆಯಲ್ಲಿ. ಇದು ಯಾವ ನಾನ್ ವೆಜ್ ಅಂತಿರಲ್ಲ, ಯಾವ ಚಿಕನ್ ಬಿರಿಯಾನಿಗೂ ಯಾವುದು ಕಮ್ಮಿ ಇರಲ್ಲ ಫ್ರೆಂಡ್ಸ್, ಅಷ್ಟು ಒಳ್ಳೆ ಬಿರಿಯಾನಿ ರೆಡಿ ಆಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ವೆಜ್ ಬಿರಿಯಾನಿ, ದಮ್ ಬಿರಿಯಾನಿ ಏನಿದೆಯಲ್ಲ ತುಂಬ ಸಖತ್ತಾಗಿರುತ್ತೆ. ಇದರಲ್ಲಿ ಪೀಸ್ ಇಲ್ಲ ಅನ್ನೋದೊಂದು ಬಿಟ್ಟರೆ ಬಿರಿಯಾನಿಗಂತೂ ಒಂದು ಚೂರು ಕೂಡ ಕಮ್ಮಿ ಇರಲ್ಲ. ಆಮೇಲೆ ಆ ಕಡೆ ನೋಡ್ತಾ ಇರ್ಬೋದು ನೀವು, ನಾನು ರೈಸ್ನ 80% ಬೆಂದಮೇಲೆ ಇದನ್ನು ಜಾಣಿಸ್ಕೊಂಡಿದ್ದೆ, ಎಕ್ಸ್ಟ್ರಾ ನೀರನ್ನ ಎಲ್ಲ ತೆಗೆದು ನಾನು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಇವಾಗನ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ವೆಜಿಟೇಬಲ್ ಮೇಲೆಲ್ಲ. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ, ಯಾಕಂದರೆ ರೈಸ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿದೆ ಫ್ರೆಂಡ್ಸ್. ಯಾಕಂದರೆ 1 kg ರೈಸ್ದು ನಾನು ಮಾಡ್ಕೊಂಡಿರೋದು. ಎಲ್ಲ ವೆಜಿಟೇಬಲ್ನು ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ಸೇಮ್ ಒಂದೇ ಬೌಲ್ ವೆಜಿಟೇಬಲ್ ತೊಗೊಳ್ಳಿ, ಒಂದು ಅರ್ಧ kg ಮಾಡ್ಕೊಂಡ್ರು ಕೂಡ ಸೇಮ್ ಅದೇ ಟೇಸ್ಟ್ ಇರುತ್ತೆ. ವೆಜಿಟೇಬಲ್ ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ.
ನೋಡಿ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನಾನು. ಹಾಕೊಂಡು ಹಾಗೆ ಎಲ್ಲನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಇಲ್ಲಿ ಇದನ್ನು ಕೂಡ ಮಾಡ್ಬೋದು, ಒಂದು ಲೇಯರ್ ವೆಜಿಟೇಬಲ್ ಒಂದು ಲೇಯರ್ ರೈಸ್ ಹಾಕೊಂಡು ಕೂಡ ಆ ಥರನೂ ಮಾಡ್ಕೋಬೋದು. ಬಟ್ ಈ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಕೆಳಗಡೆ ವೆಜಿಟೇಬಲ್ ಎಲ್ಲ ಒಂಥರ ಸ್ಮೋಕಿ ಫ್ಲೇವರ್ ಬರುತ್ತೆ ಫ್ರೆಂಡ್ಸ್, ಎಲ್ಲ ನೀಟಾಗಿ ರೋಸ್ಟ್ ಆಗುತ್ತಲ್ಲ, ಅದು ಫ್ಲೇವರ್ ಅಂತೂ ಅದ್ಭುತವಾಗಿರುತ್ತೆ. ಇವಾಗ ಮೇಲೆಯಿಂದ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಅನಿಯನ್ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿದ್ದು ಮಾಡ್ಕೊಂಡಿರೋದು, ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಮೇಲೆಯಿಂದ ಕೊತ್ತಂಬರಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಟೊಮೊಟೊನ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಮೇಲೆಯಿಂದ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನಾಗುತ್ತೆ ಅಂದರೆ ಇದು ಮೆಲ್ಟ್ ಆಗಿಬಿಟ್ಟಿರುತ್ತೆ. ಅಂದರೆ ನಾವು ಮೇಲೆ ಮುಚ್ಚಿ ಇದನ್ನು ಒಂದು 5 ನಿಮಿಷ ದಮ್ಮಿಗೆ ಇಡ್ತೀವಲ್ಲ, ಆ ಟೈಮಲ್ಲಿ ಟೊಮೊಟೊ ಕೂಡ ತುಂಬ ಸಾಫ್ಟಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಪುದೀನ ಹಾಕ್ಕೊಂಬಿಡೋಣ ಮೇಲೆಯಿಂದ. ನೀವು ಇವೆರಡೂ ಕೊತ್ತಂಬರಿ ಮತ್ತು ಪುದೀನ ಕೂಡ ರೋಸ್ಟ್ ಇದು ಏನಂತಾರಲ್ಲ ಎಣ್ಣೆಲಿ ಫ್ರೈ ಮಾಡಿ ಹಾಕೋಬೋದು. ಬಟ್ ಈ ಥರ ಹಸಿ ಹಾಕ್ಕೊಂಡ್ರೆ ಇವಾಗ ಮೇಲೆ ಮುಚ್ಚಿ ಏನು ನಾವು ದಮ್ ಕೊಡ್ತೀವಲ್ಲ ಫ್ರೆಂಡ್ಸ್, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ಒಳಗಡೆವರೆಗೂ ಅದ್ರ ಸ್ಮೆಲ್ ಇನ್ಹೆನ್ಸ್ ಆಗುತ್ತೆ. ಅದಕ್ಕೆ ಇವಾಗ ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು, ಲೇಮನ್ ಯೆಲ್ಲೋ ಕಲರು, ಅದನ್ನು ಸ್ವಲ್ಪ ನೀರೊಳಗಡೆ ಮಿಕ್ಸ್ ಮಾಡಿ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಫುಡ್ ಕಲರ್ ಆಪ್ಷನಲ್ಲು, ನೀವು ಬೇಕು ಅಂದರೆ ಕೇಸರಿ ದಳ ಇರುತ್ತಲ್ಲ ಅದನ್ನು ಕೂಡ ನೀವು ಈ ಥರ ಹಾಲು ಒಳಗಡೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇಲ್ಲ ನೀರೊಳಗಡೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಹಾಕೋಬಹುದು. ಯಾಕಂದರೆ ಇದು ವೆಜ್ ಬಿರಿಯಾನಿ ಅಲ್ವಾ, ನೀವು ಹಾಲು ಒಳಗಡೆ ಕೇಸರಿ ದಳ ನೆನೆಸಿಟ್ಕೊಂಡು ಹಾಕೋಬಹುದು. ಆ ಥರನೂ ನೀವು ಮಾಡ್ಕೋಬಹುದು ಫುಡ್ ಕಲರ್ ಅವಾಯ್ಡ್ ಮಾಡೋಂಗಿದ್ರೆ. ಇವಾಗ ಒಂದು 5 ನಿಮಿಷ ದಮ್ಮಿಗೆ ಇಟ್ಬಿಡೋಣ ಫ್ರೆಂಡ್ಸ್, ಯಾಕಂದರೆ 80% ನಮ್ಮದು ಆಲ್ರೆಡಿ ರೈಸ್ ಬೆಂದೋಗಿದೆ. ಇವಾಗ ಜಾಸ್ತಿ ಅವಶ್ಯಕತೆ ಏನಿಲ್ಲ, ವೆಜಿಟೇಬಲ್ ಕೂಡ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ಮೇಲೆಯಿಂದ ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ತಿನ್ನಕ್ಕೆ ಮಾತ್ರ ಅದಕ್ಕಿಂತ ಅದ್ಭುತವಾಗಿರುತ್ತೆ, ನಿಜವಾಗ್ಲೂ ಹೇಳ್ತೀನಿ. ನಿಮಗೆ ಇವಾಗ ಮಿಕ್ಸ್ ಮಾಡಿ ಒಂದು ಸರ್ತಿ ತೋರಿಸ್ತೀನಿ ನೋಡಿ ನಾನು ಯಾವ ಥರ ಇದೆ ಅಂತ. ನೋಡಿ ಫ್ರೆಂಡ್ಸ್, ವೆಜಿಟೇಬಲು ಇದು ಪೊಟ್ಯಾಟೊ ಇದೆ, ಎಷ್ಟು ಚೆನ್ನಾಗಿ ಅಂದರೆ ಫ್ರೈ ಆಗಿದೆ ನೋಡಿ, ಕ್ರಿಸ್ಪ್ ಆಗಿದೆ. ಆಮೇಲೆ ಪ್ರತಿ ಒಂದು ವೆಜಿಟೇಬಲ್ಗೆ ಮಸಾಲೆಗಳು ಪರ್ಫೆಕ್ಟಾಗಿ ಹೊಂದ್ಕೊಂಡಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಇದನ್ನು ಒಂದು ಸಪ್ರೇಟ್ ಇರೋ ಪಾತ್ರೆಗೆ ತೆಕ್ಕೊಂಡು ಎಲ್ಲನೂ ಒಂದು ಸರ್ತಿ ಮಿಕ್ಸ್ ಮಾಡಿ ತೋರಿಸ್ತೀನಿ ಬನ್ನಿ. ಹಾಗಾದರೆ ನೋಡಿ ಫ್ರೆಂಡ್ಸ್, ಎಲ್ಲನೂ ಮಸಾಲೆನೂ ಹೊಂದ್ಕೊಂಡು ನೀವು ಪನ್ನೀರು ವೆಜಿಟೇಬಲ್ಲು ಪ್ರತಿ ಒಂದು ವೆಜಿಟೇಬಲ್ ಕಾಣಿಸ್ತಾ ಇರ್ಬೋದು, ಎಲ್ಲದಕ್ಕೂ ಮಸಾಲೆ ಪರ್ಫೆಕ್ಟಾಗಿ ಹೊಂದ್ಕೊಂಡು. ಅನ್ನ ಕೂಡ ನೋಡಿ ಎಷ್ಟು ಬಿಡಿಯಾಗಿದೆ ಗೊತ್ತಾ ಫ್ರೆಂಡ್ಸ್, ನೋಡಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಒಂದಕ್ಕೊಂದು ಅನ್ನ ಅಂಟ್ಕೋತಾನೆ ಇಲ್ಲ. ಪರ್ಫೆಕ್ಟಾಗಿ ನಾನು ಹೇಳಿರೋ ರೀತಿ ಮಾಡಿಕೊಂಡ್ರೆ ಅದ್ಭುತವಾಗಿರುವಂಥ ಪನ್ನೀರ್ ವೆಜ್ ದಮ್ ಬಿರಿಯಾನಿ, ಸಖತ್ತಾಗಿರುವಂಥ ಬಿರಿಯಾನಿನ ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಇವಾಗ ಹೋಟ್ಲು ಹೋಗುವಂಥ ಅವಶ್ಯಕತೆಯೇ ಇಲ್ಲ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.